ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇತ್ತೀಚೆಗೆ ತುಂಬಾ ವಿಶೇಷವಾಗಿ ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ಸಮಗ್ರ ಪಾಠ ವಿಶ್ಲೇಷಣೆ ನಡೀತಾ ಇದೆ. ನೀವು ಕೂಡ ತುಂಬಾ ಅದ್ಭುತವಾಗಿ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ. ಮತ್ತು ಇತ್ತೀಚೆಗೆ ನಡೆಯುವ ಪರೀಕ್ಷೆಗಳಲ್ಲೆಲ್ಲ ಬರೋ ಪ್ರಶ್ನೆಗಳಿಗೆ ಅತ್ಯುತ್ತಮವಾಗಿ ಉತ್ತರವನ್ನು ಬರೆದಿದ್ದೀರಾ. ಒಳ್ಳೆ ಕಮೆಂಟ್ಗಳನ್ನು ಹಾಕೋದ್ರ ಮೂಲಕ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿದ್ದೀರಾ. ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಬೇಕು ಅಂತಂದರೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಬಾಳು ಬಂಗಾರ ಮಾಡ್ಕೋಬೇಕು. ಮುಂಬರುವ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತೀವಿ ಅನ್ನುವಂತಹ ಒಂದು ಹೆಬ್ಬಯಕೆ ಮತ್ತು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು ಅಂತ ಹೇಳ್ತಾ ಈ ಒಂದು ಸಮಾಜ ವಿಜ್ಞಾನದ ಈ ಪಠ್ಯಪುಸ್ತಕ ವಿಶ್ಲೇಷಣೆ ಸರಣಿ ನಿಮಗೋಸ್ಕರ ತಂದುಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮರಿಬೇಡಿ, ಇದು ತುಂಬ ಉತ್ತಮವಾಗಿರ್ತಕ್ಕಂಥ ಪಾಠಗಳ ಸರಣಿ. ಇವತ್ತಿನ ಪಾಠದಲ್ಲಿ 7ನೇ ತರಗತಿಯ ಅಧ್ಯಾಯ 18 ಕರ್ನಾಟಕದ ಸಮಾಜಮುಖಿ ಚಳುವಳಿಗಳ ಬಗ್ಗೆ ಇವತ್ತು ಮಾತಾಡ್ತೀನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆ ನಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ನೋಡಿ, ಒಂದೊಂದು ಮುಖಗಳನ್ನು ನೋಡ್ತಾ ಇದ್ದರೆ ನಿಮಗೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತು ಕರ್ನಾಟಕದ ಅಭಿವೃದ್ಧಿಗಾಗಿ ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಧಾರೆ ಎರೆದಿರ್ತಕ್ಕಂಥ ಈ ಜನರು ನಮಗೆ ಸಿಗ್ತಾರೆ. ಕಮಲಾದೇವಿ ಚಟ್ಟೋಪಾಧ್ಯಾಯರು, ಅರುಣಾ ಅಸಫ್ ಅಲಿ ಅಂತವರು, MD ನಂಜುಂಡಸ್ವಾಮಿ ಅಂತ ರೈತಪರ ಚಳುವಳಿಗಳು, ವಿನಾಯಕ್ ಕೃಷ್ಣ ಗೋಕಾಕ್, ವಿಕ್ರು ಗೋಕಾಕ್ನಂಥವರು, ಸಾಲು ಮರದ ತಿಮ್ಮಕ್ಕನಂಥವರು, ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳಗಾವಿಯಿಂದ ಹಿಡಿದು ಬೆಂಗಳೂರುವರೆಗಿನ ಕರ್ನಾಟಕ ಚಳುವಳಿಗಳು, ಇವೆಲ್ಲ ತುಂಬಾ ಕರ್ನಾಟಕದ ಸಮಾಜಮುಖಿ ವಿಚಾರಗಳನ್ನು ಜನತೆಗೆ ತಲುಪಿಸಿ ಆ ಮುಖಾಂತರ ಕರ್ನಾಟಕದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನ ಮಾಡಿದಂತಹ ಮಹಾನ್ ಹೋರಾಟಗಾರರು. ಇವರಿಷ್ಟೇ ಅಲ್ಲ, ಬೇಕಾದಷ್ಟು ಜನರಿದ್ದಾರೆ. ಅವುಗಳನ್ನು ನಮ್ಮ ಈ ಒಂದು ವಿಡಿಯೋದಲ್ಲಿ ಕೊನೆವರೆಗೂ ಅತ್ಯುತ್ತಮವಾದಂಥ ಒಂದು ಉತ್ತಮವಾದಂಥ ಮಾಹಿತಿಯ ಫ್ಲೋಯಿಂಗನ್ನು ನಿಮಗೋಸ್ಕರ ಕೊಡ್ತೀನಿ. ಸ್ನೇಹಿತರೆ, ಸಮಾಜಮುಖಿ ಅಂತ ಬಂದಾಗ ಬರೋದು ಪರಿಸರ ಚಳುವಳಿಗಳ ವಿಚಾರ. ಆ ಪರಿಸರ ಚಳುವಳಿಯಲ್ಲಿ ಪರಿಸರ ಸಂರಕ್ಷಣೆಯಾದರೆ ನಾವು ಕಂಪ್ಲೀಟಾಗಿ ಅತ್ಯುತ್ತಮ ಸಾಂಸ್ಕೃತಿಕ ನೆಲೆಗಟ್ಟನ್ನು ಮಾಡ್ಬೋದು ಅಂತ. ಒಂದು ಕಡೆ ಒಂದು ಮಾತಿದೆಯಲ್ಲ, ಜಾನ್ ಹೈ ತೋ ಜಿಂದಗಿ ಅಂತ. ಹಾಗಾಗಿ ಜೀವ ಇದ್ದರೆ ಜೀವನ ಚೆನ್ನಾಗಿರುತ್ತೆ ಅಂತ. ಉತ್ತಮ ಜೀವಗಳಿರು ಬದುಕಬೇಕು ಅನ್ನೋದಾದರೆ, ಉತ್ತಮ ಜೀವನ ನಮಗೆ ರೂಪಿಸಬೇಕು ಅಂತಂದರೆ ಒಳ್ಳೆ ಪರಿಸರ ಅಗತ್ಯ. ಹಾಗಾಗಿ ಪರಿಸರ ಅಂದ್ರೇನು ಅನ್ನೋ ಕಾನ್ಸೆಪ್ಟ್ಗೆ ನಮ್ಮ ಪುಸ್ತಕದಲ್ಲಿ ಶಾರ್ಟ್ಕಟಾಗಿ ಒಂದು ಮಾಹಿತಿ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಭೂಮಿಯಲ್ಲಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳ ಒಕ್ಕೂಟವನ್ನೇ ನಾವು ಪರಿಸರ ಅಂತ ಕರಿತೀವಿ. ಎನ್ವಿರಾನ್ಮೆಂಟಿಗೆ ಇದಕ್ಕಿಂತ ಶಾರ್ಟೆಸ್ಟ್ ಸೆಂಟೆನ್ಸ್ ಸಿಗಲ್ಲ ಅನ್ಸತ್ತೆ ನನಗೆ. ಭೂಮಿಯಲ್ಲಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳ ಒಕ್ಕೂಟವೇ ಪರಿಸರ. ಹಾಗಾಗಿ ಇಂಥ ಪರಿಸರವನ್ನು ಮಾನವ ತಾನು ಅಭಿವೃದ್ಧಿ ಆಗೋದಕ್ಕೋಸ್ಕರವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದರಿಂದ ಪರಿಸರದಲ್ಲಿ ಪ್ರಾಕೃತಿಕ ಅಸಮತೋಲನಕ್ಕೆ ಅದು ಕಾರಣ ಆಯಿತು. ಹಾಗಾದರೆ ಯಾವ ಯಾವ ಕ್ರಮಗಳನ್ನು ನಮ್ಮಲ್ಲಿ ನಾವು ಮಾಡ್ತಾ ಇರೋದರಿಂದ, ಮಾನವನ ಯಾವ ಚಟುವಟಿಕೆಗಳಿಂದಾಗಿ ಈ ಪ್ರಾಕೃತಿಕ ಅಸಮತೋಲನ ಆಗ್ತಾ ಇದೆ ಅಂದರೆ ವೆರಿ ಈಸಿಯೆಸ್ಟಾಗಿ ನೀವು ಅದನ್ನು ಹೇಳ್ತೀರಾ. ಮನುಷ್ಯ ಬೆಳೀತಾ ಇದ್ದಾಗೆ, ನಾಗರಿಕತೆ ಇಂಪ್ರೂವ್ಮೆಂಟ್ ಆದಂಗೆ ತನ್ನ ಆಸೆಗಳನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದ. ಈಗ ನಿಮಗೆ ಗೊತ್ತಿದೆ, ತಿಂಗಳಿಗೆ 1,000 ರೂಪಾಯಿ ಸಂಬಳ ಬರುತ್ತೆ ಅಂದರೆ ನಮ್ಮ ಆಸೆಗಳು ಬೇರೆ ಥರ ಇರುತ್ತೆ. ಅದೇ 10,000 ಬಂದರೆ ಬೇರೆ ಇರುತ್ತೆ, 1,00,000 ಬಂದರೆ ಬೇರೆ ಇರುತ್ತೆ. ನಮ್ಮ ಈ ದುಡ್ಡು ಜಾಸ್ತಿ ಆದಾಗೆ ಹೆಚ್ಚೆಚ್ಚು ಬಯಕೆಗಳು, ಆಸೆಗಳು ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗುತ್ತೆ. ಇದನ್ನು ಮಾಡುವಾಗ ನಾವು ನಮ್ಮ ಆನಂದವನ್ನಷ್ಟೇ ಗಮನಿಸ್ತೀವಿನ, ಇದರಿಂದ ಪರಿಸರಕ್ಕೆ ಏನು ತೊಂದರೆ ಆಗುತ್ತೆ ಅಂತ ನಾವು ನೋಡೋದಿಲ್ಲ. ಹಾಗಾಗಿ ಪ್ರಕೃತಿ ಈ ಸೃಷ್ಟಿಯ ಬೆಡಗನ್ನು ನಾವು ಅರಿಯದೆ ಅನೇಕ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ, ಅದರ ಉಪಯೋಗವನ್ನು ಪಡ್ಕೊಳ್ತಾ ಹೋಗ್ತೀವಿ. ಈ ಉಪಯೋಗಗಳಿಂದ ಮುಂಬರ್ತಕ್ಕಂತಹ ಒಂದು ವಿಚಾರಗಳಲ್ಲಿ ಅದನ್ನು ಕಚ್ಚಾ ವಸ್ತು ಅಂತಲೇ ಪರಿಗಣಿಸಿ ಬಳಸಿ ಪರಿಸರದಲ್ಲಿ ನಾವು ಬದಲಾವಣೆ ತರ್ತಾ ಇದ್ದೀವಿ ಅಂತ ಹೇಳ್ತೀವಿ. ಆದರೆ ಬದಲಾವಣೆಯ ಜೊತೆಗೆ ಅಸಮತೋಲನವನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ತಾ ಇರ್ತೀವಿ. ಅದಕ್ಕೆ ಕಾರಣವೇ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಬೆಳೀತಾ ಇರತಕ್ಕಂತಹ ಕೈಗಾರಿಕಾ ಕ್ರಾಂತಿ
ಮತ್ತೊಂದು ಕಡೆ ನೀವು ನೋಡಿದ್ರೆ ಕೃಷಿ ಕ್ರಾಂತಿ ಕೂಡ ಹೌದು. ಎಂಥದೋ ಸಾವಯವ ಕೃಷಿಯನ್ನು ಬಿಟ್ಟು ರಾಸಾಯನಿಕ ಕ್ರಾಂತಿಯುತ ಕೃಷಿ ಯಾವಾಗ ಮಾಡೋಕ್ಕೆ ಶುರು ಮಾಡಿದ್ವಿ, ಮಣ್ಣಿನ ಫಲವತ್ತತೆ ಕೂಡ ಹಾಳಾಯಿತು. ಮತ್ತೊಂದು ಕಡೆ ಕೈಗಾರಿಕಾ ಕ್ರಾಂತಿಯಾಗಿದ್ದರಿಂದ ವಾತಾವರಣದಲ್ಲಿ ಕಾರ್ಬನ್ನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಯಿತು. ಇದರಿಂದ ವಾಣಿಜ್ಯ ಮತ್ತು ವ್ಯಾಪಾರದ ಕ್ರಾಂತಿಗಳಾಯಿತು. ರಸ್ತೆಗಳು ಉತ್ತಮವಾದರೂ ಅದರ ರಸ್ತೆಗಳಿಂದ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಕೂಡ ಹೆಚ್ಚಿಗೆ ಆಯಿತು. ಉಷ್ಣಾಂಶದಲ್ಲಿ ಬದಲಾವಣೆಗಳಾಯಿತು. ಈ ಥರದ ಎಲ್ಲ ವೈಪರೀತ್ಯಗಳಾಗತ್ತೆ. ಹಾಗಾದರೆ ವೈಪರೀತ್ಯ ಆಗತ್ತೆ ಅಂತ ಇದನ್ನು ಬಿಡ್ಬಿಡ್ಬೇಕಾ ಅಂದರೆ ಇಲ್ಲ, ಇದಕ್ಕೆ ಬೇಕಾದಷ್ಟು ಬದಲಾವಣೆಗಳಿದೆ, ಅದನ್ನು ನಾವು ಮಾಡಿಕೊಳ್ಬೇಕು. ಕೈಗಾರಿಕಾ ಕ್ರಾಂತಿ ಮಾಡಬಾರ್ದು ಅಂತಲ್ಲ, ಆದರೆ ಪರಿಸರಕ್ಕೆ ಹಾನಿ ಆಗದೇ ಇರುವಂತೆ ಕೈಗಾರಿಕಾ ಕ್ರಾಂತಿ ಮಾಡಲಿಕ್ಕೆ ಅನೇಕ ಸೂತ್ರಗಳಿದೆ, ಅದನ್ನು ನಾವು ಅಳವಡಿಸ್ಕೋಬೇಕು. ಹಾಗಾಗಿ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಇತ್ತೀಚೆಗೆ ಪರಿಸರ ಸಂಪತ್ತಿನ ಮೇಲೆ ತಮ್ಮ ಹಿಡಿತ ಸಾಧಿಸಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇದರಿಂದ ಹೊಸ ಹೊಸ ಸಮಸ್ಯೆಗಳು ಹುಟ್ಟುತ್ತಾನೆ ಹೋಗುತ್ತೆ. ಹೀಗೆ ಹೊಸ ಹೊಸ ಸಮಸ್ಯೆಗಳು ಹುಟ್ಟಿದಾಗ ಆಟೋಮ್ಯಾಟಿಕಲಿ ಜನಸಮುದಾಯಗಳು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತವೆ. ರೋಗ ರುಜಿನಗಳು, ಸಾಂಕ್ರಾಮಿಕ ರೋಗಗಳಲ್ಲಿ ಹೆಚ್ಚಳ ಆಗುತ್ತೆ. ಹೀಗೆ ಹೆಚ್ಚಳ ಆಗೋದ್ರಿಂದ ಪ್ರಾಕೃತಿಕ ಸಂಪತ್ತಿನ ನಾಶ ಆಗುತ್ತೆ. ಬಹುಸಂಖ್ಯಾತ ನಾಗರಿಕರು ತೀವ್ರ ಸಂಕಷ್ಟ ಎದುರಿಸ್ತಾರೆ. ಹಾಗಾಗಿ 20ನೇ ಶತಮಾನದ ಉತ್ತರಾರ್ಧದಲ್ಲಿ ನೋಡಿರ್ಬೋದು, ಜನರಲ್ಲಿ ಹೊಸ ಎಚ್ಚರವನ್ನು ಮೂಡಿಸುವ ಸಲುವಾಗಿ ಪರಿಸರ ಜಾಗೃತಿ ಚಳುವಳಿಗಳನ್ನು ನಮ್ಮಲ್ಲಿ ಆರಂಭ ಮಾಡಿದ್ರು. ಅದರಲ್ಲೂ 1970ರ ದಶಕ ಪರಿಸರ ಚಳುವಳಿಯ ಜಾಗತಿಕ ಮಟ್ಟದಲ್ಲಿ ಆರಂಭಗೊಂಡು ಕರ್ನಾಟಕವನ್ನು ತಲುಪಿದ್ದಂತೂ ಸತ್ಯ. ನೆನ್ಪಿಟ್ಕೊಳ್ಳಿ, ನಮ್ಮಲ್ಲಿ ಪರಿಸರವನ್ನು ಉಳಿಸೋದಕ್ಕಾಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ, ಅಂದರೆ ರಜಪೂತರ ಆಳ್ವಿಕೆಯಲ್ಲೇ ಉತ್ತರ ಭಾರತದಲ್ಲಿ ಈ ಪರಿಸರ ಸಂರಕ್ಷಣೆಗಾಗಿ ದೊಡ್ಡ ಚಳುವಳಿಗಳು ನಡೆದೋಗಿದೆ. ಅದಾದಮೇಲೆ ನಿಮಗೆ ಅಪ್ಪಿಕೋ ಚಳುವಳಿ ಅಂತ ಚಳುವಳಿಗಳು ಕೂಡ ನಮ್ಮಲ್ಲಿ ನಡೆದು ಹೋಗಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಧುನಿಕ ಯುಗದಲ್ಲಿ ಆರಂಭವಾಗಿದ್ದು ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಅಂತ. ಈ ವೇದಿಕೆ ಸೃಷ್ಟಿಯಾಗಿ ಮಾಡಿದ್ದೇನು ಅಂತಂದರೆ, ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಅಭಿವೃದ್ಧಿಯ ಅಥವಾ ಕೈಗಾರಿಕಾ ಕ್ರಾಂತಿಯ ನೆಪದಲ್ಲಿ ಗಣಿಗಾರಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರು. ಇದರಿಂದ ಪರಿಸರ ಸಂರಕ್ಷಣಾ ಚಳುವಳಿ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಅವಾಗೇ ಹುಟ್ಕೊಂಡಿದ್ದು ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಅಂತ. ಓಕೆ, ಸಹ್ಯಾದ್ರಿ ತಪ್ಪಲಿನಲ್ಲಿ ಇವರೇನು ಗಣಿಗಾರಿಕೆ ಮಾಡ್ತಾಯಿದ್ರು ಅದರ ವಿರೋಧವನ್ನು ಮಾಡಬೇಕು ಅಂತಲೇ ಒಂದು ವೇದಿಕೆ ಪ್ರಾರಂಭ ಆಯಿತು. ಕುದುರೆಮುಖ ಅದರ ಸುತ್ತಮುತ್ತಲಿನ ಪ್ರದೇಶಗಳ ಗಣಿಗಾರಿಕೆಯನ್ನು ವಿರೋಧಿಸಿದರು. ಕೇಂದ್ರ ಸರ್ಕಾರ ಕೂಡ ಕಬ್ಬಿಣದ ಗಣಿಗಾರಿಕೆ ಕಂಪನಿಯನ್ನು ಕೂಡ ಪ್ರಾರಂಭಿಸಿತ್ತು. ಈ ಗಣಿಗಾರಿಕೆಯಿಂದ ಭದ್ರಾ ನದಿ ಮೂಲವೇ ಮಲಿನ ಆಗೋದಕ್ಕೆ ಶುರುವಾಯಿತು. ಈ ಹೋರಾಟದಿಂದ ಸರ್ಕಾರದ ಮೇಲೆ ತೀವ್ರ ಒತ್ತಡ ಉಂಟಾಗಿ ಕ್ರಮೇಣ ಸರ್ಕಾರ ಪರಿಸರ ಸಂರಕ್ಷಣೆ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳೋದಕ್ಕೆ ಮುಂದಾಯಿತು. ಹೀಗೆ ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಪರಿಣಾಮ ಏನಾಗಿದೆ ಇವತ್ತು ಅಂತಂದರೆ, ಅದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ನ ಲಿಸ್ಟಲ್ಲಿ ಸೇರಿಸಿ ಸಹ್ಯಾದ್ರಿ ಸಂಕುಲವನ್ನು ಕಾಪಾಡುವಷ್ಟರ ಮಟ್ಟಿಗೆ ಅವತ್ತು ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆಯ ಹೋರಾಟ ಸಫಲವಾಗ್ತಾ ಬಂತು. ಇದರ ಮಧ್ಯೆ ನಾವು ತಿಳ್ಕೊಳ್ಬೇಕಾದಂಥ ಬಹಳ ಆತ್ಮೀಯ ವಿಚಾರ ಅಂತಂದರೆ ಸಾಲು ಮರದ ತಿಮ್ಮಕ್ಕ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀವಿ, ನಾವು ಸುಮಾರು ಇಂದಿಗೂ ಕೂಡ ನಡೆಸ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಮಟ್ಟದ ಹೋರಾಟ ಸಾಲು ಮರದ ತಿಮ್ಮಕ್ಕ ವಯೋವೃದ್ಧೆ 284 ಸಾಲು ಮರಗಳನ್ನು ನೆಟ್ಟು ಈ ತಾಯಿ ತನಗೆ ಮಕ್ಕಳಲ್ಲೇ ಇದ್ದರೂ ಅವುಗಳನ್ನು ಮಕ್ಕಳ ಥರ ಸಾಕಿ ಪರಿಸರ ಸಂರಕ್ಷಣೆಗೆ ಪಾಠ ಹೇಳಿಕೊಟ್ಟಂತಹ ನಿಸ್ವಾರ್ಥ ಬದುಕಿವ್ರದು. 2019ರಲ್ಲಿ 4ನೇ ಉನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೊಡಲಾಯಿತು. ನೆನ್ಪಿಟ್ಕೊಳ್ಳಿ, ಅದಕ್ಕೆಲ್ಲ ಇವರು ನೋಡಿ ನಾವು ಸಾಲ್ಮರ ನೆಡಬೇಕಂತಲ್ಲ, ನಿಮ್ಮ ಮನೆ ಬಾಗಿಲುಗಳಲ್ಲಿ, ಹಿತ್ತಲುಗಳಲ್ಲಿ, ಟೆರೆಸ್ಗಳಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಆ ಜಾಗಗಳಲ್ಲಿ ಒಂದು ಸಣ್ಣ ಗಿಡವನ್ನಾದರೂ ಬೆಳೆಸುವಷ್ಟು ಮಟ್ಟಿಗೆ ಇವರು ನಿಮಗೆ ಇನ್ಸ್ಪೈರ್ ಆಗಬೇಕು. ಮರನೇ ನೆಟ್ಟು ಬೆಳೆಸ್ರಿ ಅಂತ ಹೇಳೋದಿಲ್ಲ, ನಿಮ್ಮ ಎಲ್ಲ ಕಡೆ ಹಸಿರು ಕಾಣಬೇಕು. ನಿಮ್ಮ ಮನೆಯನ್ನು ಅಟ್ಲೀಸ್ಟ್ ಹಸಿರು ಮಾಡೋದಕ್ಕೆ ಟ್ರೈ ಮಾಡಿ. ಹಸಿರು ಮಾಡಿ ಅಂದ ತಕ್ಷಣ ಪೇಂಟ್ ಹೊಡೆಯೋದಲ್ಲ, ಒಂದು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸೋದು. ನಿಮ್ಮ ಮನೆ ಮುಂಬಾಗಿಲಲ್ಲಿ, ಹಿಂದುಗಡೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಆ ಜಾಗಗಳಲ್ಲಿ ಬೆಳೆಸೋದ್ರ ಮುಖಾಂತರ ಈ ತಾಯಿಗೆ ನೀವು ಇಲ್ಲಿಂದನೇ ಒಂದು ಸೆಲ್ಯೂಟ್ ಹಾಕೋದಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ಮುಂದೆ ಬರೋಣ. ಸಾಲು ಮರದ ತಿಮ್ಮಕ್ಕನ ನಂತರ ತಿಳ್ಕೊಳ್ಬೇಕಾದ ಮತ್ತೊಂದು ವಿಚಾರ,
ತುಂಗಭದ್ರಾ ನದಿ ವಿಚಾರಗಳು. ಹಾಗಾಗಿ ತುಂಗಾ ಮೂಲ ಉಳಿಸಿ ಆಂದೋಲನ ಕರ್ನಾಟಕದಲ್ಲಿ ದೊಡ್ಡ ಸೌಂಡ್ ಮಾಡ್ತಿದ್ದವು. ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿ ಆಗಿರತಕ್ಕಂಥ ತುಂಗಾ ನದಿ ಕೂಡ ಕಲುಷಿತ ಆಗ್ತಾಯಿತ್ತು. ತುಂಗಾ ಮೂಲವನ್ನು ಉಳಿಸಲೇಬೇಕಾದಂಥ ಅನಿವಾರ್ಯತೆ ಬಂದಾಗ ಈ ತುಂಗಾ ಮೂಲ ಉಳಿಸಿ ಆಂದೋಲನ ಕೂಡ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಅರಣ್ಯಗಳು ಕ್ರಮೇಣ ಬರಿದಾಗ್ತಾ ಇರೋದ್ರಿಂದ ಗಿಡ ಮರಗಳೆಲ್ಲ ಇವರು ಬಳಸಿ ಹಾಳು ಮಾಡಿದ್ರಿಂದ ಅರಣ್ಯ ನಾಶ ಹೆಚ್ಚಾಗ್ತಾ ಬಂತು. ಭಾರತದ ವಿವಿಧ ಪ್ರದೇಶಗಳಲ್ಲಿ ಆ ಕಾಲಕ್ಕೆ ದೊಡ್ಡ ಮಟ್ಟದ ಚಳುವಳಿ ಅಂದರೆ ಉತ್ತರಾಖಂಡಿಂದ ಶುರುವಾದಂಥ ಚಿಪ್ಕೋ ಮೂಮೆಂಟ್ಗಳು ಅಂದರೆ ಚಿಪ್ಕೋ ಚಳುವಳಿಗಳು, ಕರ್ನಾಟಕದ ಸೊರವಾದ ಮತ್ತು ಕುದುರೆಮುಖ ಉತ್ತರ ಕನ್ನಡ ಭಾಗದಲ್ಲಿ ಸ್ಟಾರ್ಟ್ ಆದಂಥ ಅಪ್ಪಿಕೋ ಚಳುವಳಿಗಳು ಅವತ್ತಿನ ಕಾಲಕ್ಕೆ ದೊಡ್ಡ ಮಟ್ಟದ ಪರಿಸರ ಸಂರಕ್ಷಣೆ ಪಾಠವನ್ನು ಹೇಳಿಕೊಟ್ವು. ಹಾಗಾಗಿನೇ ಇವತ್ತೂ ಕೂಡ ಚಿಪ್ಕೋ ಚಳುವಳಿ ಮುಖಾಂತರ ತಮ್ಮ ಇಡೀ ಜೀವನವನ್ನು ಪರಿಸರ ಸಂರಕ್ಷಣೆಗಾಗಿ ಮುಡಿಪಾಗಿಟ್ಟಂಥ ಸುಂದರ್ಲಾಲ್ ಬಹುಗುಣ ಅವರ ಪಾತ್ರವನ್ನು ನಾವು ಇವತ್ತಿಗೂ ಕೂಡ ಮರೆಯುವಂತಿಲ್ಲ. ಅದಾದ ಮೇಲೆ ನಮಗೆ ಬರೋದು ನೀಲಗಿರಿ ಅಳಿಸಿ ಆಂದೋಲನ. ಕರ್ನಾಟಕದಲ್ಲಿ ನೀಲಗಿರಿಯನ್ನು ಏನು ಕೈಗಾರಿಕೆಗಳು ಪ್ಲಾಂಟೇಷನ್ಗಳನ್ನು ಮಾಡಿ ಅದರಿಂದ ನೀಲಗಿರಿಯನ್ನು ಕಡಿದು ಏನು ಪೇಪರು ಅಥವಾ ಇತರೆ ಉದ್ಯಮಗಳನ್ನೇನು ಮಾಡ್ತಾಯಿದ್ರು, ಅದರ ವಿರುದ್ಧ ನೀಲಗಿರಿ ಅಳಿಸಿ ಆಂದೋಲನ, ಉಳಿಸಿ ಅಲ್ಲ ಅಳಿಸಿ ಆಂದೋಲನ. ಇದು ಅರಣ್ಯ ಇಲಾಖೆ ನೀಲಗಿರಿ ಮತ್ತು ಅಕೇಶಿಯಗಳಂತಹ ಆಮದು ಸಸ್ಯಗಳನ್ನು ಇಲ್ಲಿ ನೆಡಲಾರಂಭಿಸಿತ್ತು. ಇದು ಸಾಮಾಜಿಕ ಅರಣ್ಯ ಅನ್ನೋ ಹೆಸರಿನಲ್ಲಿ, ಅಂದರೆ ಸೋಷಿಯಲ್ ಫಾರೆಸ್ಟ್ರಿ ಸ್ಕೀಮ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ದು, ಅದರ ಯೋಜನೆಯಲ್ಲಿ ಇವರು ನೀಲಗಿರಿ ಅಕೇಶಿಯ ತೊಗೊಂಬಂದು ಹಾಕ್ತಾಯಿದ್ರು. ನೀಲಗಿರಿ ಏನು ಮಾಡುತ್ತಾಯಿದ್ದು ಅಂದರೆ ಭಾಳ ಡೀಪ್ ರೂಟ್ಗಳಿದು, ಭಾಳ ಆಳದವರೆಗೂ ತನ್ನ ಬೇರುಗಳನ್ನು ಚಾಚ್ಕೊಳ್ಳೋ ಸಾಮರ್ಥ್ಯ ಇರೋದ್ರಿಂದ ಅಂತರ್ಜಲದ ಮಟ್ಟವನ್ನು ಕೂಡ ಇದು ಹೀರಿಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಿತ್ತಿದ್ದಕ್ಕೆ. ಹಂಗಾಗಿ ಅಂತರ್ಜಲದ ಮಟ್ಟ ಇನ್ನೂ ಕೆಳಗೆ ಇದು ತಳ್ಳಲ್ಪಡುತ್ತೆ ಅನ್ನೋ ಕಾರಣಕ್ಕಾಗಿ ಅದರ ನೆಡುವಿಕೆಯನ್ನು ಪರಿಸರವಾದಿಗಳು ವಿರೋಧ ಮಾಡ್ತಾ ಬಂದರು. ಅಲ್ಲಿಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ನೀಲಗಿರಿಯನ್ನು ತೆಗೆದು, ಆದರೆ ಇನ್ನೂ ಅಕೇಶಿಯಗಳನ್ನು ಅವ್ರು ನೆಡ್ತಾ ಇದ್ದಾರೆ, ಅದನ್ನು ತಪ್ಪಿಸ್ಬೇಕು. ಅದರ ಬದಲಿಗೆ ಏನು ಮಾಡಬೇಕು, ಬೇಕಾದಷ್ಟು ರೀತಿಯ ಈ ಥರದ ವುಡ್ಗಳಿದ್ದಾವೆ, ಅವುಗಳನ್ನು ಬಳಸೋದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಸ್ಥಳೀಯ ಏನು ಪಂಚಾಯಿತಿಗಳಿದ್ದಾವೆ ಅವುಗಳ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದರೆ ಕರ್ನಾಟಕದ ಪರಿಸರ ಚಳುವಳಿಗಳ ಬಗ್ಗೆ ಮಾತಾಡ್ತೀವಿ. ದಾವಣಗೆರೆ ಜಿಲ್ಲೆ ಹರಿಹರ ಕರ್ನಾಟಕ ಪರಿಸರ ಚಳುವಳಿಯಲ್ಲಿ ಅವತ್ತಿನ ಕಾಲಕ್ಕೆ ಒಂದು ಸೌಂಡ್ ಮಾಡಿತು. ಫಾಲಿ ಫೈಬರ್ ಕೈಗಾರಿಕೆಯ ತ್ಯಾಜ್ಯ ವಸ್ತುಗಳನ್ನು ತುಂಗಾಭದ್ರಾ ನದಿಗೆ ಬಿಡ್ತಾ ಇತ್ತು. ಹೀಗೆ ತುಂಗಾಭದ್ರಾ ನದಿಗೆ ಬಿಟ್ಟು ನದಿ ನೀರನ್ನು ತುಂಬಾ ಕಲುಷಿತಗೊಳಿಸಿ ಹಾಳು ಮಾಡಿಬಿಡ್ತು. ಇದರ ವಿರುದ್ಧ ಕರ್ನಾಟಕದಲ್ಲಿಯೂ ಕೂಡ ಹರಿಹರ ಫಾಲಿ ಫೈಬರ್ ಕೈಗಾರಿಕೆ ವಿರುದ್ಧ ಅಲ್ಲಿನ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಮಾಡಿದ್ರು. ಇನ್ನು ಕಾರವಾರದ ಸೀಬರ್ಡ್ ನೌಕಾ ನೆಲೆ ವಿರುದ್ಧವೂ ಕೂಡ ಹೋರಾಟ ನಡೀತು. ಕರಾವಳಿಯಲ್ಲಿ ಕೊಸೆಂಟ್ರಿಕ್ಸ್ ನಾಗಾರ್ಜುನ ವಿದ್ಯುತ್ ಯೋಜನೆ ವಿರುದ್ಧ ಕೂಡ ಹೋರಾಟ ನಡೆದಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ವಿರುದ್ಧವೂ ಕೂಡ ಹೋರಾಟ ನಡೆದಿದೆ. ಕಬ್ಬನ್ ಪಾರ್ಕ್ ಉಳಿಸಿ ಹೋರಾಟ, ಅಂದರೆ ಆಧುನಿಕ ನೆಪದಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಡಿಯೋಕೆ ಹೊರಟಿದ್ರು, ಅದಕ್ಕೋಸ್ಕರ ಕಬ್ಬನ್ ಪಾರ್ಕ್ ಉಳಿಸಿ ಹೋರಾಟ. ಕಾರ್ಗಿಲ್ ಸೀಡ್ಸ್ ಅಂತೇಳಿ ಸೀಡ್ಸ್ ಕಂಪನಿಗಳು ಏನು BT ಟೆಕ್ನಾಲಜಿಯ ಸೀಡ್ಸ್ಗಳನ್ನು ಕರ್ನಾಟಕದಲ್ಲಿ ಪರಿಚಯ ಮಾಡೋಕೆ ಹೊರಟಿದ್ರು, ಅಧಿಕ ಇಳುವರಿ ಕೊಡುವ ಸಸ್ಯಗಳು ಅಂತ. ಇದರಿಂದಾಗಿ ಏನಾಗ್ತಿತ್ತೋ ಅದರಿಂದ ಬರುವ ಬೀಜಗಳಿಂದ ಮತ್ತೆ ನಾವು ಮೊಳಕೆ ಆಗಲ್ಲ ಅಂಥೇಳಿ ಗೊತ್ತಾದಾಗ ಕಾರ್ಗಿಲ್ ಸೀಡ್ಸ್ ಕಂಪನಿಯ ವಿರುದ್ಧ ದೊಡ್ಡ ಮಟ್ಟದ ರೈತರ ಹೋರಾಟಗಳು ನಡೀತು. ಕೈಗಾರಿಕಾ ನಗರಗಳ ವಿರುದ್ಧದ ಹೋರಾಟ, ಕರ್ನಾಟಕದಲ್ಲಿ ನಡೆದಂಥ ಗಣಿಗಾರಿಕೆ ವಿರುದ್ಧ ಚಳುವಳಿ, ಇವೆಲ್ಲವೂ ಕೂಡ ನಮ್ಮಲ್ಲಿ ಪರಿಸರ ಚಳುವಳಿಗಳ ಲಿಸ್ಟಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಗಣಿಗಾರಿಕೆ ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಕೂಡ ಇತ್ತು ನಮ್ಮಲ್ಲಿ. ಹಾಗಾಗಿ ಗಣಿ ಸಂಪತ್ತನ್ನು ಲೂಟಿ ಮಾಡುವಂತಹ ಶಕ್ತಿಗಳ ವಿರುದ್ಧ ಇಲ್ಲೊಂದಿಷ್ಟು ಚಳುವಳಿಗಳು ಪ್ರಾರಂಭ ಆಗ್ತಾ ಹೋದವು. ಭಾರತದ ಸರ್ವೋಚ್ಚ ನ್ಯಾಯಾಲಯ ಪರಿಸರ ಸಂರಕ್ಷಣೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೆಲವು ತೀರ್ಪುಗಳನ್ನು ನೀಡಿತು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳನ್ನು ಪರಿಗಣಿಸಿ ಅಕ್ರಮ ಗಣಿಗಾರಿಕೆಯನ್ನು ಕುರಿತು ನಡೆಸಿದಂಥ ಕೂಲಂಕುಷ ತನಿಖೆಗಳು, ಈ ಅಕ್ರಮ ಗಣಿಗಾರಿಕೆ ಅಂತ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು, ಲೋಕಾಯುಕ್ತ ಸಂಸ್ಥೆಗಳೆಲ್ಲವೂ ಕೂಡ ಕೂಲಂಕುಷ ತನಿಖೆಗಳನ್ನು ಮಾಡಿ ಸುದೀರ್ಘ ವರದಿಗಳನ್ನು ಉಲ್ಲೇಖ ಮಾಡಿಬಿಟ್ಟು ಇವುಗಳ ಪರಿಣಾಮವಾಗಿ ಇವತ್ತು ಪ್ರಕೃತಿ ಶೋಷಣೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗೋದಕ್ಕೆ ಕಾರಣ ಈ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸಿರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು.
ಹಾಗಾದರೆ ಒಂದು ಕಡೆ ಕೃಷಿ ಕ್ರಾಂತಿಯಿಂದ ಭೂಮಿಯನ್ನು ಉಳಿಸೋದಕ್ಕೂ ಕೂಡ ನಮ್ಮಲ್ಲಿ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಕೃತಕ ರಾಸಾಯನಿಕದಿಂದ ಭೂಮಿಯನ್ನು ಹಾಳು ಮಾಡೋ ಪದ್ಧತಿಗೆ ಪರ್ಯಾಯವಾಗಿ ಭಾರತದಲ್ಲಿ ನೈಸರ್ಗಿಕ ಸಾವಯವ ಕೃಷಿಯನ್ನು ಅನುಸರಿಸೋದಕ್ಕೆ ಹೊರಟರು. ಈಗೇನು ರೈತರುಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಕೆಮಿಕಲ್ಸ್ ಗೊಬ್ಬರಗಳನ್ನು ಮತ್ತು ಕೆಮಿಕಲ್ ಔಷಧಿಗಳನ್ನು ಏನು ಬಳಸ್ತಾರೆ, ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸು ಮತ್ತು ಪೆಸ್ಟಿಸೈಡ್ಸ್ ಅಂತ ಏನು ಕರಿತೀವಿ, ಇವುಗಳಿಂದಾಗಿ ಭೂಮಿಯಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದ ಒಂದು ಲಾಸ್ ಆಗ್ತಾಯಿದೆ. ಭೂಮಿಯ ಫಲವತ್ತತೆ ಹಾಳಾಗ್ತಾಯಿದೆ. ಅದಕ್ಕೆ ರಿಟರ್ನ್ಸ್ ನಾವು ಫಲವತ್ತತೆಯನ್ನು ಕೊಡಬೇಕು ಅನ್ನೋದಾದರೆ ಸಾವಯವ ಕೃಷಿಗೆ ಹೋಗಬೇಕು. ಹಾಗಾಗಿ ಸಾವಯವ ಕೃಷಿಗೆ ಹೋದರೆ ಏನು ನಾವು ಮಣ್ಣಿನ ಕಾರ್ಬನ್ ಅಂಶಗಳನ್ನು ಹೆಚ್ಚಿಗೆ ಮಾಡಿದ್ರೆ ಆಗ ಕೃಷಿಯಲ್ಲಿ ಉತ್ತಮವಾದ ಪ್ರಗತಿ ಸಾಧಿಸ್ಬೋದು ಅಂಥೇಳಿ ಸಾವಯವ ಕೃಷಿ ಮಿಷನ್ ನಮ್ಮಲ್ಲಿ ಸ್ಥಾಪನೆ ಆಗಿದೆ. ಆ ಮುಖಾಂತರ ಸ್ಥಾಪನೆಗೊಂಡು ಸಾವಯವ ಕೃಷಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನೂರಾರು ಮಂದಿ ಕೃಷಿಕರು ಇವತ್ತು ಸಾವಯವ ಕೃಷಿ ಲಾಭ ಪಡೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಭಾರತದಲ್ಲೇ ಸಾವಯವ ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ. ಅದು ಸಾಗಬೇಕಾದ ದಾರಿ ತುಂಬಾ ಇದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಸಾವಯವ ಕೃಷಿಗೆ ತಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಒಂದು 2-3 ವರ್ಷ ಕಷ್ಟಪಟ್ಟರೆ ಜೀವನ ಪರ್ಯಂತ ಅತ್ಯುತ್ತಮವಾದಂಥ ಕೃಷಿ ಭೂಮಿಯನ್ನು ನಿಮ್ಮ ಮುಂದಿನ ತಲೆಮಾರಿಗೆ ನೀವು ಬಿಟ್ಕೊಡ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು, ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಟೀಚರ್ಸ್ ಯಾರಿದ್ದೀರಾ, ನಿಮ್ಮಲ್ಲಿ ಸಾವಯವ ಕೃಷಿಗೆ ಅಟ್ಲೀಸ್ಟ್ ಎಲ್ಲ ಜಮೀನು ನಿಮ್ಮಲ್ಲಿ 10 ಎಕರೆ ಇದೆ ಅಂದರೆ ಅಟ್ಲೀಸ್ಟ್ 2 ಎಕರೆನಾದರೂ ನೀವು ಸಾವಯವ ಕೃಷಿಗೆ ಮೀಸಲಿಡಿ. ಆಮೇಲೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆ ಮುಖಾಂತರ ಕೃಷಿ ಭೂಮಿಯನ್ನು ಫಲವತ್ತತೆಗೊಳಿಸುವಲ್ಲಿ ನಾವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇಡ, ಕರ್ನಾಟಕದಲ್ಲಿ ಮತ್ತೊಂದು ಫೇವರಿಟ್ ಚಳುವಳಿ ಅಂತಂದರೆ ಮಹಿಳಾ ಅಭಿವೃದ್ಧಿಯ ವಿಚಾರವಾಗಿ ಚಳುವಳಿಗಳು. ಹಾಗಾಗಿ ಇದನ್ನು ಮಹಿಳಾ ಚಳುವಳಿ ಅಂತಲೇ ಕೂಡ ಕರಿತೀವಿ. ಮಹಿಳಾ ಚಳುವಳಿ ಆರಂಭದಲ್ಲಿ ಮುಖ್ಯವಾಗಿ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿತ್ತು. ಕರ್ನಾಟಕದಲ್ಲಿ ಶ್ರೀರಂಗಮ್ಮ, ರುಕ್ಮಿಣಿಯಮ್ಮ ಅವರು ಮತ್ತು BA ಆನರ್ಸ್ ಪದವಿಯನ್ನು ಗಳಿಸಿದಂಥ ಮೊಟ್ಟ ಮೊದಲ ಮಹಿಳೆಯರು. ನೆನ್ಪಿಟ್ಕೊಳ್ಳಿ, ನಾವು ನ್ಯಾಷನಲ್ ಹಿಸ್ಟ್ರಿ ಓದುವಾಗ ಕದಂಬಿನಿ ಗಂಗೂಲಿ ಅವರ ಹೆಸರನ್ನು ಓದ್ತೀವಿ, ಆದರೆ ಕರ್ನಾಟಕದ ಮರೆತು ಬಿಡ್ತೀವಿ. ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ BA ಆನರ್ಸ್ ಪದವಿಯನ್ನು ಪಡೆದಂಥ ಮಹಿಳೆಯರು ಅಂದರೆ ಕರ್ನಾಟಕದಲ್ಲಿ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಅವರು. ಮತ್ತು ಇಂದಿರಮ್ಮ ಅವರು ಕೂಡ ಬೆಂಗಳೂರಿನ ಪ್ರಥಮ ಮಹಿಳಾ ಮೇಯರ್ ಆಗಿದ್ದವರು. ಇವರೆಲ್ಲ ಒಂದು ಮಾಡಿದಂಥ ಸಾಧನೆಗಳು ಮಹಿಳೆಯರ ಸಬಲೀಕರಣಕ್ಕೆ ಒಂದು ದಾರಿ. ಇವರು ಇಷ್ಟೆಲ್ಲ ಮಾಡಿದರೂ ನಮ್ಮಲ್ಲಿ ಇತಿಹಾಸವನ್ನು ಹೇಳುವಾಗ ಇವ್ರ ಹೆಸರನ್ನು ನಾವು ಮರೀಚಿಕೆಯಾಗಿಟ್ಬಿಟ್ಟಿದ್ದೀವಿ. ಅದು ತಪ್ಪು. ಹಾಗಾಗಿ ಮಹಿಳೆಯರ ಅಭಿವೃದ್ಧಿಯಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಆ ಕಾಲದಿಂದಲೂ ಮಾಡ್ತಾ ಬರ್ತಾನೇ ಇದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಮೊದಲು ತನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಪಾಲು ಕೊಡ್ತಾಯಿದ್ರು. ಈಗ ಹಾಗಿಲ್ಲ, ಮಹಿಳೆಯರಿಗೂ ಕೂಡ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅನ್ನೋ ವಿಚಾರ. ವಿವಿಧ ಧರ್ಮದ ಆಚರಣೆಗಳಲ್ಲೂ ಕೂಡ ಮಹಿಳೆಯರನ್ನು ಬೇರೆ ಬೇರೆ ರೀತಿಯಲ್ಲಿ ಶೋಷಣೆ ಮಾಡ್ತಾಯಿದ್ರು. ಅದನ್ನು ಕೂಡ ತಪ್ಪಿಸೋದಕ್ಕೆ ಕ್ರಮಗಳಿದ್ದಾವೆ. ಇನ್ನು ಅನೇಕ ಮಂದಿ ಮಹಿಳೆಯರು ಕುಟುಂಬದ ಚೌಕಟ್ಟಿಂದ ಹೊರಗೆ ಬರದೇ ಇರೋ ರೀತಿ ಅವರಿಗೆ ಕುಟುಂಬದಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡಿದರು, ಕಟ್ಟುಪಾಡುಗಳನ್ನು ಹಾಕಿದರು. ಅದರಿಂದ ಹೊರಗೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ದೇಶ ಸೇವೆಗೂ ಕೂಡ ಮುಂದಾದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಹೆಸರು ಕರ್ನಾಟಕದಿಂದ ತುಂಬ ಮುಂಚೂಣಿಗೆ ಬರುತ್ತೆ. ಸರೋಜಿನಿ ನಾಯ್ಡು ಅವರು, ಅರುಣಾ ಅಸಫ್ ಅಲಿ ಅವರು, ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ, ಇವರೆಲ್ಲ ನಾವಿಲ್ಲಿ ಸ್ಮರಿಸ್ಬೋದಾದಂಥ ಸೂಪರ್ ಆಗಿರ್ತಕ್ಕಂಥ ಹೆಸರುಗಳಂತಲೇ ಹೇಳಬಹುದು. ಏನೇ ಆದರೂ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಿಂದ ನಮ್ಮ ರಾಜ್ಯ ಮಟ್ಟದವರೆಗೂ ಕೂಡ ಇದು ಘೋಷಣೆ ಆಯಿತು. ಆಗ ಕರ್ನಾಟಕ ಸರ್ಕಾರ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವ್ರಿಗಾಗಿಯೇ ಸ್ಪೆಷಲ್ಲಾಗಿ ಆಯೋಜನೆ ಮಾಡ್ತು. ಆಗನೇ ಕ್ರಮೇಣ ಮಹಿಳಾ ಸಂಘಟನೆಗಳು ಸಕ್ರಿಯಗೊಂಡವು. ಎಡಪಂಥೀಯ ಸಂಘಟನೆಗಳು ಕಾರ್ಮಿಕ ಮಹಿಳೆಯರನ್ನು ಸಂಘಟಿಸುವ ಕೆಲಸವನ್ನು ಕೂಡ ಮಾಡಿದ್ವು. ಇದರಿಂದಾಗಿ ಏನಾಯಿತು, ಸ್ತ್ರೀ ಶಕ್ತಿ ಸಹಕಾರಿ ಸಂಘಗಳ ಅಸ್ತಿತ್ವಕ್ಕೆ ಮುಂದೆ ಇದು ದಾರಿ ಮಾಡಿಕೊಡ್ತು. ಮಹಿಳೆಯರು ಕೂಡ ಸಂಘಟನಾ ಶಕ್ತಿ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳು ಮತ್ತು ಉದ್ಯಮಗಳನ್ನು ಅವ್ರು ನಡೆಸೋದಕ್ಕೆ ಮುಂದಾದರು. ಇದ್ರ ಎಫೆಕ್ಟ್ ಇನ್ನೊಂದು ರೀತಿಯೂ ಆಯಿತು. ಹೇಗೆ, ಮಹಿಳಾ ಸಂಘಟನೆಗಳು ಜಾಸ್ತಿ ಆಗ್ತಾ ಇದ್ದಾಗೆ ವರದಕ್ಷಿಣೆ, ಅತ್ಯಾಚಾರ, ಕೌಟುಂಬಿಕ ಹಿಂಸೆಗಳಿಂದ ಮಹಿಳೆಯರೇನು ಬಳಲ್ತಾ ಇದ್ರು, ಅವರಿಗೆ ರಕ್ಷಣೆ ಕೊಡುವಂತಹ ಜವಾಬ್ದಾರಿ ಬೈತು. ಮಹಿಳೆಯರ ಹಕ್ಕುಗಳ ಪ್ರತಿಪಾದನೆ ಆಗಿದ್ದರಿಂದ ಕಾನೂನು ಮಾರ್ಗವನ್ನು ಬಲಪಡಿಸೋದಕ್ಕೆ ತುಂಬಾ ಒತ್ತಡ ಬರೋದಕ್ಕೆ ಶುರುವಾಯಿತು. ಯಾವಾಗ ಇದಾಯಿತೋ
ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಅವಧಿ ಕಾಲದಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಪಂಚಾಯತ್ ಶಾಸನಸಭೆಗಳಲ್ಲಿ ನಿರ್ಣಾಯಕವಾಗಿ ಕೊಡಬೇಕು ಅಂತಾಯಿತು. ಇನ್ನೂ ನಮಗೆ ಲೋಕಸಭೆನಲ್ಲಿ ಆಗಿಲ್ಲ. ಆದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಏನು ಜವಾಬ್ದಾರಿ ಸರ್ಕಾರಗಳಲ್ಲಿ, ಅಂದರೆ ನಮ್ಮ ಕೆಳ ಹಂತದ ಸರ್ಕಾರಿ ವ್ಯವಸ್ಥೆಗಳ ಸ್ಥಳೀಯ ಸರ್ಕಾರ ವ್ಯವಸ್ಥೆಯಲ್ಲಿ 33% ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಾಗಿಸುವಂಥ ಕೆಲಸ ಅವತ್ತು ಮುಖ್ಯಮಂತ್ರಿಯವರು ಮಾಡಿದರು. ಹಾಗಾಗಿ ಶಾಸನಸಭೆಗಳಲ್ಲಿ ನಿರ್ಣಾಯಕ ಪಾತ್ರ ಇರಬೇಕು ಅನ್ನೋದು ಇದು ಹೋರಾಟ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾಯಿತ್ತು. ಹಾಗಾಗಿ ಈ ಎಲ್ಲ ಹೋರಾಟಗಳ ಫಲ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸ್ತು. ಯಾವಾಗ ಈ ಥರದ ಕ್ರಮಗಳು ಜಾರಿಗೆ ಬಂದು ಸ್ಥಳೀಯ ಸಂಸ್ಥೆಗಳಲ್ಲಿ 33 ಇದ್ದಿದ್ದೀಗ 50%ಗೆ ರೈಸ್ ಆಯಿತು. ಹಾಗಾಗಿ ಮಹಿಳೆಯರಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಮಾಡಿದಂಥ ಒಂದು ರಾಜ್ಯ ಸರ್ಕಾರ ಮೊದಲನೇದು ಭಾರತದಲ್ಲೇ 50% ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಟ್ಟಿದ್ದು. ಹಾಗಾಗಿ ಈಗ ಸರ್ಕಾರಿ ನೇಮಕಾತಿಯಲ್ಲೂ ಕೂಡ ಮಹಿಳೆಯರಿಗೆ 33% ಮೀಸಲಾತಿ ಕೂಡ ಇದೆ. ಹೀಗೆ ಮಹಿಳೆಯರಿಗೆ ನ್ಯಾಯ ಒದಗಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಹಿಳೆಯರ ಹೆಣ್ಣು ಮಕ್ಕಳ ಹಿತರಕ್ಷಣೆಗಾಗಿ ಸರ್ಕಾರ ಮಹಿಳಾ ಆಯೋಗಗಳನ್ನು ಕೂಡ ಸ್ಥಾಪನೆ ಮಾಡಿದೆ. ಇದರಿಂದ ಸ್ತ್ರೀಯರ ಶೋಷಣೆ ವಿರುದ್ಧ ಧ್ವನಿ ಎತ್ತೋದ್ರ ಮುಖಾಂತರವಾಗಿ ಸ್ತ್ರೀಯರಿಗೂ ಕೂಡ ನ್ಯಾಯ ದೊರಕಿಸ್ಕೊಡುವಷ್ಟು ಮಟ್ಟಿಗೆ ಇವತ್ತು ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಆಯೋಗ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ರೈತ ಚಳುವಳಿ ರೈತರನ್ನು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡು ಬರ್ತಾ ಇದೆ ಮೊದಲಿಂದಲೂ. ನೀವು ನೋಡಿದ್ದೀರಿ, ರೈತ ಈ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತಿದೆ. ಆದರೆ ಈ ಬೆನ್ನೆಲುಬು ಗಟ್ಟಿಯಾಗಿರೋದಕ್ಕೆ ಅವನಿಗೆ ಬೇಕಾದ ಅವಶ್ಯಕತೆಗಳು ಮಾತ್ರ ಸರ್ಕಾರಗಳು ಒದಗಿಸ್ತಾ ಇಲ್ಲ. ನೋಡಿ, ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಫಿಕ್ಸ್ ರೇಟ್ ಇದೆ. ಯಾರು ಉತ್ಪಾದನೆ ಮಾಡ್ತಾನೋ ಅವನೇ ಫಿಕ್ಸ್ ರೇಟನ್ನು ಮಾಡ್ತಾನೆ. ಆದರೆ ಈ ರೈತನಿಗೆ ಇವತ್ತಿಗೂ ಆ ಸ್ಥಿತಿ ಬಂದಿಲ್ಲ. ಅವನು ಬೆಳೆದ ಧಾನ್ಯಗಳಿಗೆ ಅವನು ಫಿಕ್ಸ್ ಮಾಡೋಷ್ಟು ಮಟ್ಟಿಗೆ ಅವನಿಗೆ ಸೌಲಭ್ಯಗಳು ಸಿಕ್ಕಿಲ್ಲ. ಬೇಕಾಬಿಟ್ಟು ಕೇಳ್ತಾರೆ. ಯಾವುದೋ ಒಂದು ಲಿಕ್ಕರ್ನ ರೇಟ್, ಅಂದರೆ ಮದ್ಯಪಾನದ ಇವಳು ದಿನೇ ಹೆಚ್ಚಾದರೂ ಅದ್ರ ಬಗ್ಗೆ ಯಾರೂ ಹೋರಾಟ ಮಾಡೋದಿಲ್ಲ. ಯಾಕ್ರಿ ಅಷ್ಟು ಹೆಚ್ಚು ಮಾಡಿದ್ರಿ ಅಂತ ಯಾರೂ ಕೇಳಲ್ಲ. ಇವತ್ತು ತರಕಾರಿ ಏನಾದರೂ 10 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಯಿತು ಅಂದರೆ, ಟೊಮ್ಯಾಟೊ ರೇಟ್ ತುಂಬ ಜಾಸ್ತಿ, ನೀರುಳ್ಳಿ ರೇಟ್ ತುಂಬ ಜಾಸ್ತಿ, ಬೇಳೆ ರೇಟ್ ತುಂಬ ಜಾಸ್ತಿ. ಯಾಕೆ? ರೈತರ ಒಂದು ಉದ್ಧಾರಕ್ಕಾಗಿ ಅವನೊಂದಿಷ್ಟು ಬೆಲೆಯನ್ನು ಜಾಸ್ತಿ ಕೊಟ್ಟರೆ ಏನು ಕಷ್ಟ ಆಗುತ್ತೆ. ಸರ್ಕಾರಗಳು ಮಾಡ್ತಾ ಇರೋದು ಇದೇನೆ. ಹಾಗಾಗಿ ರೈತರ ಬೆನ್ನೆಲುಬು ಅಂದ್ಕೊಂಡು ಬೆನ್ನೆಲುಬಲ್ಲಿ ಶಕ್ತಿನೇ ಇಲ್ಲದೆ ಹಾಗೆ ಮಾಡಿಟ್ಟಿದ್ದಾರೆ. ಇಂದೂ ಕೂಡ ಸರ್ಕಾರ ಈ ಒಂದು ರೈತರ ನೆರವಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರನ್ನ ಯಾರು ಕೇಳ್ತಾರೆ? ಸಾಲ ಮನ್ನಾ ಮಾಡಿ, ಅದು ಕೊಡಿ ಇದು ಕೊಡಿ ಅಂತಾಳೆ. ರೈತನು ಬೆಳೆದ ಬೆಲೆಗೆ ಒಳ್ಳೆ ಬೆಲೆ ಕೊಡಿ, ನಿಮ್ಮನ್ನೇನು ಕೇಳಲ್ಲ. ಅವರು ಕೈಗಾರಿಕೋದ್ಯಮಿಗಳ ಥರ ಅವರು ಕೃಷಿ ಉದ್ಯಮಿಗಳಾಗಿ ಪರಿವರ್ತನೆ ಆಗ್ತಾರೆ. ಹಾಗಾಗಿ ಕೃಷಿ ಉದ್ಯಮಿಗಳು ತಮ್ಮ ವಸ್ತುವಿನ ಬೆಲೆ ತಾವೇ ನಿರ್ಧರಿಸ್ತಾರೆ. ಆದರೆ ರೈತರನ್ನ ಹೇಳಿದಲ್ಲ, ಅವರು ಬೆಳೆದ ಉತ್ಪನ್ನಗಳಿಗೆ ಇವತ್ತು ಅವ್ರ ಬೆಲೆ ನಿರ್ಧರಿಸಲ್ಲ, ಇನ್ನೊಬ್ಬನ ಯಾವನೋ ನಿರ್ಧರಿಸ್ತಾನೆ. ಹಾಗಾಗಿ ಇವತ್ತು ಮಳೆ ಭಾರತದ ಕೃಷಿ ಜೊತೆಗೆ ಯಾವತ್ತೂ ಒಂದು ಗೇಮ್ ಆಡುತ್ತೆ, ಒಂದು ಜೂಜಾಟ. ಒಂದು ಸಾರಿ ಚೆನ್ನಾಗಿ ಬರುತ್ತೆ, ಒಂದು ಸಾರಿ ಚೆನ್ನಾಗಿ ಬರಲ್ಲ. ಇದರಿಂದ ರೈತ ತುಂಬ ಕಷ್ಟಕ್ಕೆ ಸಿಗಾಕ್ಕೊಳ್ತಾನೆ. ಹಾಗಾಗಿ ತಮ್ಮನ್ನು ತಾವು ರಕ್ಷಿಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತರ ನೆರವಿಗೆ ಕಷ್ಟದಲ್ಲಿ ಬರದೇ ಇರೋದು ಕೂಡ ರೈತರು ಹೋರಾಟದ ಹಾದಿಯನ್ನು ತುಳಿಯುವಷ್ಟು ಮಟ್ಟಿಗೆ ಬಂದರು. ಇದಕ್ಕೆ ಅನೇಕ ಜನರು ಪ್ರಾಣ ತತ್ತಿರೋದಿದೆ, ಹುತಾತ್ಮರಾಗಿರೋದಿದೆ. ರೈತರು ಹೋರಾಟ ಮಾಡಿಕೊಂಡು ಬದುಕೋದಕ್ಕೆ ತುಂಬ ಕಷ್ಟಪಡಬೇಕಾದ ಪರಿಸ್ಥಿತಿ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ರೈತ ಹೋರಾಟಗಳು ತುಂಬ ದೊಡ್ಡ ಮಟ್ಟದಲ್ಲಿ ಭೂಮಾಲೀಕರ ವಿರುದ್ಧ ನಡೆದಿದೆ. ಅದರಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 1951 ಅದು ನಾವು ಕಾಣ್ತಕ್ಕಂಥ ರೈತಪರ ಹೋರಾಟದಲ್ಲಿ ನಮ್ಮ ಶಿವಮೊಗ್ಗದ ಜಿಲ್ಲೆಯ ಕಾಗೋಡಲ್ಲಿ ದೊಡ್ಡ ಮಟ್ಟದಲ್ಲಿ ರೈತ ಚಳುವಳಿ ಆರಂಭ ಆಯಿತು. ರೈತರು ಗೇಣಿಯನ್ನು ಅಳತೆ ಕೊಡುವ ಕೊಳಗದ ವಿರುದ್ಧ ಇಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಜಮೀನ್ದಾರಗಳ ವಿರುದ್ಧ ದೊಡ್ಡ ಮಟ್ಟದ ಕ್ರಾಂತಿ ಆಯಿತು. ಕ್ರಮೇಣ ರೈತರ ಶೋಷಣೆ ವಿಷಯಗಳಲ್ಲಿ ಸಾಲದ ವಸೂಲಿ, ಗೇಣಿದಾರಿಗೆ ನೀಡುತ್ತಿದ್ದಂಥ ಕಿರುಕುಳ, ಇದೆಲ್ಲ ಸಮಸ್ಯೆಗಳ ವಿರುದ್ಧ ರೈತ ಹೋರಾಟವನ್ನು ಆರಂಭಿಸಿದವರೇ ಸಮಾಜವಾದಿ ಪಕ್ಷದ ಶಾಂತವೇರಿ ಗೋಪಾಲಗೌಡರು. ಇವತ್ತು ಕೂಡ ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದ ಗೌರವ ಅವರಿಗೆ. ಯಾಕೆಂದರೆ ರೈತರ ಪರವಾಗಿ ಮೊದಲು ಧ್ವನಿ ಎತ್ತಿದ ಮನುಷ್ಯ. ಆಮೇಲೆ ನಿಮಗೆ ಗೊತ್ತಿದೆ, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು ಕೂಡ ಭೇಟಿ ಕೊಟ್ಟಿದ್ದು, ಇಲ್ಲಿ ಹೊಸ ಶಕ್ತಿಯನ್ನು ತುಂಬಿತು. 1950ರ ದಶಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಾಜವಾದಿಗಳು ರೈತ ಹೋರಾಟ ಕ್ರಮಗಳನ್ನು ಕೂಡ ಕೈಗೊಂಡರು. ಹೌದಾ? ಒಂದು ಸ್ಟಾರ್ಟು
ತುಂಬ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಯಿತು ಅಂತ. ಇನ್ನು 1972 ಕೋಲಾರದಲ್ಲಿ ಭೂ ಆಕ್ರಮಣ ಚಳುವಳಿ ವಿರುದ್ಧ ಚಳುವಳಿ ನಡೆದಿದೆ. 1918ನಲ್ಲಿ ಮಲಪ್ರಭಾ ನದಿ ಭಾಗದಲ್ಲಿ ರೈತರು ಹತ್ತಿ ಬೆಳೆ ನೆಲ ಕಚ್ಚಿದಾಗ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದು ಹೋರಾಟದಲ್ಲಿ, ಅದು ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ರೈತರು ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿಯನ್ನು ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ರೈತರು ನವಲ್ಗುಂದದ ರೈತರ ಹೋರಾಟ, ನರಗುಂದದ ರೈತರ ಹೋರಾಟ, ಸವದತ್ತಿ ರೈತರ ಹೋರಾಟ, ಅಲ್ಲಿ ಪ್ರಾಣ ತೆತ್ತವರು ಸಂಖ್ಯೆ ಕೇಳ್ತಾ ಹೋದರೆ ಬೇಜಾರಾಗುತ್ತೆ. ಈ ಅನ್ನ ತಿನ್ನುವಾಗ ಅವ್ರ ಮುಖಗಳು ನೆನಪಾಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಅಂತ. ಎಷ್ಟೇ ದೊಡ್ಡ ಶ್ರೀಮಂತ ಆದರೂ ಅವನೇನು ದುಡ್ಡು ಹಾಕೊಂಡು ತಿನ್ನೋಕ್ಕಾಗಲ್ಲ, ಅವನು ಊಟ ಮಾಡಬೇಕಾಗಿರೋದೆ ಅನ್ನವನ್ನು. ಹಾಗಾಗಿ ರೈತರು ತಮ್ಮದೇ ಆದಂಥ ಸಂಘಟನೆಗಳನ್ನು ಕಟ್ಕೊಳ್ಬೇಕು, ಒಂದು ಒಕ್ಕೂಟವನ್ನು ರಚಿಸ್ಕೊಡ್ಬೇಕು ಅಂತ ಹೇಳಿದಂಥವ್ರೆ MD ನಂಜುಂಡಸ್ವಾಮಿ. ನೋಡಿ, ಮತ್ತೊಮ್ಮೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆಯಿಂದನೇ ಪ್ರಾರಂಭ ಆಗಿತ್ತು. ಹಾಗಾಗಿ ಹಲವಾರು ರೈತಪರ ಧ್ವನಿಗಳಿಗೆ ಇಲ್ಲಿ ನಮ್ಮಲ್ಲಿ ದೊಡ್ಡ ಹೆಸರೇ ಇದೆ ಶಿವಮೊಗ್ಗದಲ್ಲಿ. ಹಾಗಾಗಿ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆಯಿಂದ ಆರಂಭಗೊಂಡು ಸ್ಥಳೀಯ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ತು. ದೂರಗಾಮಿ ನೇತ್ಯಾತ್ಮಕ ಪರಿಣಾಮಗಳನ್ನು ಸೃಷ್ಟಿ ಮಾಡೋ ಹೊರಟ ವಿದೇಶಿ ಕಂಪನಿಗಳ ಆಗಮನವನ್ನು ಕೂಡ ವಿರೋಧ ಮಾಡ್ತು. ಇದರಿಂದ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡಿದ್ವು. ಹಾಗಾಗಿ ಕರ್ನಾಟಕದ ಪ್ರಾಂತೀಯ ರೈತ ಸಂಘ, ಕಿಸಾನ್ ಸಭಾ, DSS ದಲಿತ ಸಂಘರ್ಷ ಸಮಿತಿ, ರೈತ ಕೂಲಿ ಕಾರ್ಮಿಕರ ಸಂಘ, ಹೀಗೆ ಅನೇಕ ಸಂಘಟನೆಗಳು ರೈತ ಸಮಸ್ಯೆಗಳಿಗೆ ಹೋರಾಟದ ಧ್ವನಿಯಾದವು. ಮುಂದೆ ರೈತ ಹೋರಾಟದ ಮುಖಂಡರಲ್ಲಿ MD ನಂಜುಂಡಸ್ವಾಮಿ, ಸುಂದರೇಶ್, ಪುಟ್ಟಣ್ಣಯ್ಯ, ಕಡಿದಾಳ್ ಶಾಮಣ್ಣ ಇವರೆಲ್ಲ ದೊಡ್ಡ ಮಟ್ಟದ ಹೋರಾಟಗಾರರು. ಕರ್ನಾಟಕ ಇತಿಹಾಸದಲ್ಲಿ ನಮಗೊಂದು ವಿಶೇಷವಾದಂಥ ಅಧ್ಯಯನದ ಮತ್ತು ಬದಲಾವಣೆಯ ಒಂದು ವಿಚಾರವಾಗಿ ಇವ್ರನ್ನ ನಾವು ಇಷ್ಟಪಡ್ತೀವಿ. ಸ್ನೇಹಿತರೆ, ನಮ್ಮಲ್ಲಿ ಸಮಾಜಮುಖಿ ಚಳುವಳಿಗಳಲ್ಲಿ ದಲಿತ ಚಳುವಳಿ ತುಂಬ ದೊಡ್ಡದು. ಅದರಲ್ಲಿ ದಲಿತ ಚಳುವಳಿಯ ಪ್ರಸಿದ್ಧ ಮನಃಶಾಸ್ತ್ರಜ್ಞ R.D. ಲಿಯಾಂಗ್ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಅವರು ಹೆಂಗೆ ಹೇಳ್ತಾರೆ ಅಂದರೆ, ಇತರರ ಅನುಭವವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ನೋಡಿ, ಇತರರ ಅನುಭವವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ, ಆದರೆ ಆ ಅನುಭವವನ್ನು ನೀವು ಅನುಭವಿಸಲು ಸಾಧ್ಯವೇ ಇಲ್ಲ ಅಂತ. ದಲಿತ ಚಳವಳಿ ಬಗ್ಗೆ ಅವರು ಬರಿತಾ ಇಷ್ಟು ಅದ್ಭುತವಾಗಿ ಬರೀತಾರೆ. R.D. ಲಿಯಾಂಗ್ ಅವರು ಮನಃಶಾಸ್ತ್ರಜ್ಞ, ದಲಿತ ಚಳವಳಿಯ ವಿಷಯದಲ್ಲಿ ಅವನು ಈ ಸೆಂಟೆನ್ಸ್ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಇತರರ ಅನುಭವವನ್ನು ನೀವು ಅರ್ಥ ಮಾಡ್ಕೊಳ್ಬೋದು, ಆದರೆ ಆ ಅನುಭವವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯ ಇದೆಯಾ ಅಂದರೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ದಲಿತರನ್ನು ಮತ್ತು ಮಹಿಳಾ ನೆಲೆಗಳಿಗೆ ಇದು ಅಕ್ಷರಶಃ ಅನ್ವಯವಾಗುವಂಥ ಒಂದು ವಾಕ್ಯ ಆಗತ್ತೆ. ಹಾಗಾಗಿ ಭಾರತದಲ್ಲಿ ವರ್ಣ ವ್ಯವಸ್ಥೆಯಲ್ಲಂತೂ ದಲಿತರಿಗೆ ಸ್ಥಾನ ಇರಲಿಲ್ಲ. ಅವ್ರನ್ನ ಶೂದ್ರಾತಿ ಶೂದ್ರರು ಅಂಥೇಳಿ ಕಾಣ್ತಾ ಇದ್ವು. ಸಾಮಾಜಿಕವಾಗಿ ಯಾವುದೇ ಸ್ಥಾನವನ್ನು ಹೊಂದಿರದ ಅಸ್ಪೃಶ್ಯ ಜಾತಿಗಳಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕಾಗಿ ಈ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿಳಿತಾ ಇತ್ತು. ಹಾಗಾಗಿ ಇದರ ವಿರುದ್ಧವೂ ಕೂಡ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಮಾಡಿಬಿಟ್ಟು ಚರಿತ್ರೆ ಉದ್ದಕ್ಕೂ ಕೂಡ ವಸಾಹತುಶಾಹಿ ಕಾಲಘಟ್ಟದಲ್ಲೇ ದಲಿತರಿಗೆ ಸಂಬಂಧಿಸಿದಂಥ ವಿಷಯಗಳು ನಮ್ಮ ರಾಷ್ಟ್ರೀಯ ಹಂತದಲ್ಲಿ ಚರ್ಚೆ ಮತ್ತು ಸಂವಾದಗಳಿಗೆ ಕಾರಣ ಆಗಿದೆ. ನೀವು ನೋಡ್ಬೋದು, ಪುಣೆ ಒಪ್ಪಂದ 1932. ಆ ಪುಣೆ ಒಪ್ಪಂದದ ಹಿಂದೆ ಮತ್ತು ಮುಂದೆ ಭಾರತದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ 1930ರ ದಶಕದ ಚರ್ಚೆಗಳು. ಹೌದು, ಇಬ್ಬರ ಗುರಿ ಒಂದೇ ಆಗಿದ್ರೂ ಕೂಡ ಸಾಗಿದ ಮಾರ್ಗಗಳು ಬೇರೆ ಬೇರೆ ಆಗಿತ್ತಿಲ್ಲಿ. ಹಾಗಾಗಿ ನಮ್ಮ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಗಾಂಧೀಜಿ 2ನೇ ಸಮ್ಮೇಳನಕ್ಕೆ ಭಾಗವಹಿಸಿದಾಗ, ಅಂಬೇಡ್ಕರ್ 3 ಸಮ್ಮೇಳನದಲ್ಲಿ ಭಾಗವಹಿಸಿದಾಗಲೂ ಕೂಡ ಅವ್ರದ್ದು ಒಂದೇ ಹೋರಾಟ, ಭಾರತದ ಶಾಸಕಾಂಗ ವ್ಯವಸ್ಥೆಯಲ್ಲಿ ದಲಿತರಿಗೆ ನೀವು ಸ್ಥಾನ ಕೊಡಬೇಕು, ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಮೀಸಲಾಗಿ ಕೊಡಬೇಕು ಅಂತ. ಬಟ್ ಗಾಂಧೀಜಿದು ಅದಲ್ಲ. ಮೊದಲು ನಮ್ಗೆ ನೀವು ಸ್ವತಂತ್ರ ಕೊಡಿ, ಇದನ್ನೆಲ್ಲದನ್ನು ನಾವು ಅದನ್ನು ತಪ್ಪದೇ ಫಾಲೋ ಮಾಡ್ತೀವಿ ಅಂತ. ಬಟ್ ಅಂಬೇಡ್ಕರ್ ಹಾಗಿಲ್ಲ, ನಿಮ್ಮ ಶಾಸಕಾಂಗ ವ್ಯವಸ್ಥೆ ಇದೆ, ನೀವು ಈಗಲೇ ಕೊಡಿ ಅದನ್ನು, ಆಮೇಲೆ ಸ್ವತಂತ್ರ ಮಾತಾಡೋಣ ಅಂತ. ಹೀಗೆ ನಡೆದರೂ ಕೂಡ ಮುಂದೆ 1932 ಪುಣೆ ಒಪ್ಪಂದ ನಮಗೆ ಇವೆರಡಕ್ಕೂ ಕೂಡ ಪರಿಹಾರಗಳನ್ನು ಮಾಡಿಕೊಟ್ಟಿದೆ. ಇನ್ನು ಸ್ವಾಮಿ ವಿವೇಕಾನಂದರು ಕೂಡ ಮೈಸೂರಿಗೆ ಭೇಟಿ ನೀಡಿದಂಥ ಸಂದರ್ಭ ದಲಿತ ವರ್ಗದ ಪ್ರಮುಖ ಪ್ರಶ್ನೆಗಳನ್ನು ಅಂದಿನ ಮಹಾರಾಜ್ 10ನೇ ಚಾಮರಾಜ ಒಡೆಯರ್ ಗಂಭೀರವಾಗಿ ಪರಿಗಣಿಸಿ ದಲಿತರಿಗೆ ಪ್ರತ್ಯೇಕ ಶಾಲೆಗಳನ್ನು ಓಪನ್ ಮಾಡಿ
ದಲಿತರ ಪರವಾಗಿ ಬಹುತೇಕ ದಲಿತರು ಹೋರಾಟ ಮಾಡಿದ್ದರ ಫಲವಾಗಿ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದು 10ನೇ ಚಾಮರಾಜ ಒಡೆಯರ ಕಾಲ. ಮುಂದೆ ಇಲ್ಲಿ ನಾವು ನೋಡ್ಬೋದು, ಮೂಲ ಸ್ಫೂರ್ತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನಿಲುವುಗಳು, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ದಲಿತ ಚಳುವಳಿಗಿದ್ದಂಥ ಮೂಲ ಬೀಜ ಮಂತ್ರಗಳು ಅಂತ ಕರಿತೀವಿ. ಹಾಗಾಗಿ ದಲಿತರ ಸಮಸ್ಯೆಗಳ ಪರಿಹಾರಕ್ಕೆ ರಾಜಕೀಯವಾಗಿ ಅನೇಕ ಸಾಧನೆಯನ್ನು ತಮ್ಮ ಧ್ಯೇಯವಾಗಿಸ್ಕೊಂಡು ಸಂಘಟನಾತ್ಮಕವಾಗಿ ಜಾಗೃತಿ ಮಾಡಬೇಕು ಅಂಥೇಳಿ ಹೋರಾಟ ಮಾಡಿದ್ದಕ್ಕಾಗಿ ಅಂಬೇಡ್ಕರ್ ಅವರನ್ನು ಸ್ವಾಭಿಮಾನದ ಸಂಕೇತವಾದರಲ್ಲದೆ ದಲಿತ ಸೂರ್ಯ ಅನ್ನೋ ಕೀರ್ತಿಗೆ ಅವರು ಪಾತ್ರರಾಗ್ತಾರೆ. ಈ ಎಲ್ಲ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಪ್ರತಿಧ್ವನಿಸುವಂತೆ ಮಾಡಿದ್ದು ನಮಗೆಲ್ಲ ತುಂಬಾ ವಿಶೇಷವಾಗಿ ಕಾಣುವಂಥ ಇತಿಹಾಸದ ಪುಟಗಳಿವು ನಿಜವಾಗಲು. ಯಾಕೆ ಅಂತಂದರೆ 20ನೇ ಶತಮಾನದ ವೇಳೆಗೆ ಬ್ರಾಹ್ಮಣೇತರ ಚಳುವಳಿಗಳು ಕೂಡ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿತ್ತು. ಹೌದು, ಬ್ರಾಹ್ಮಣೇತರ ಚಳುವಳಿಗಳಲ್ಲಿ ನೀವು ನೋಡ್ಬೋದು ತಮಿಳುನಾಡಿಂದ ಪ್ರಾರಂಭ ಆಗೋದು ದಕ್ಷಿಣ ಭಾರತದಲ್ಲಿ. ಹಾಗೆ 1970 ದಶಕದಲ್ಲಿ ಈ ದಲಿತ ಚಳುವಳಿಗಳ ರೂಪುಗೊಂಡು ಒಂದು ನಿರ್ಣಾಯಕ ಶಕ್ತಿಯಾಗಿ ಬೆಳೆಯುತ್ತೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಗಳಲ್ಲಿ, ಅಂದರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಾರೆ, ಅಲ್ಲಿ B. ಶ್ಯಾಮ್ ಸುಂದರ್ ಅವರು 1970ರಲ್ಲಿ ಭೀಮಸೇನಾ ಅನ್ನುವಂಥ ಸಂಘಟನೆಯನ್ನು ಹುಟ್ಟಾಕ್ತಾರೆ. ದಲಿತ ಚಳುವಳಿಗೆ ಒಂದು ಹೊಸ ಶಿಕ್ಷಣ ತಿರುವನ್ನು ಕೂಡ ಕೊಡ್ತಾರೆ. ಬಸವಲಿಂಗಪ್ಪ ಬೂಸಾ ಪ್ರಕರಣ 1973ನಲ್ಲಿ ಈ ಪರಿಹಾರಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿತ್ತು ಅಂತ ಹೇಳ್ತಾರೆ. ಬಸವಲಿಂಗಪ್ಪ ಬೂಸಾ ಪ್ರಕರಣ ಆದಮೇಲೆ 1976ಅಲ್ಲಿ ಭದ್ರಾವತಿಯಲ್ಲಿ ದಲಿತ ಲೇಖಕ ಕಲಾವಿದರ ಒಕ್ಕೂಟ ಸ್ಥಾಪನೆ ಆಯಿತು. ಸಾಹಿತ್ಯಿಕವಾಗಿಯೂ ಕೂಡ ಜನರ ಮನಸ್ಸಲ್ಲಿ ವಿಚಾರಗಳನ್ನು ಬಿತ್ತುವಂಥ ಕೆಲಸ. ಕರ್ನಾಟಕ ದಲಿತ ಚಳುವಳಿ ಆರಂಭದ ಗಟ್ಟಿ ಹೆಜ್ಜೆ ಈ ಒಕ್ಕೂಟದಿಂದನೇ ಪ್ರಾರಂಭ ಆಯಿತು. ಹಾಗಾಗಿ ದಲಿತ ಲೇಖಕ ಕಲಾವಿದರ ಒಕ್ಕೂಟ ಕರ್ನಾಟಕದಲ್ಲಿ ಹೊಸ ಬಿರುಗಾಳಿಯನ್ನು ಸೃಷ್ಟಿ ಮಾಡ್ತು ಅಂತ ಹೇಳ್ಬೋದು. ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹುಟ್ಕೊಳ್ತೋ. ಪ್ರೊಫೆಸರ್ B. ಕೃಷ್ಣಪ್ಪ ಅವರು ರಾಜ್ಯ ಸಂಚಾಲಕರಾಗಿದ್ದರು. ಹೀಗಾಗಿ DSS ಒಂದು ಸಾಂಸ್ಥಿಕ ರೂಪವನ್ನು ಪಡೆದು ಇವತ್ತು ಕೂಡ ಭದ್ರವಾಗಿ ದಲಿತರ ಪರ ಧ್ವನಿ ಅಂತದಕ್ಕೆ ಇವತ್ತು ಅತ್ಯುತ್ತಮವಾದಂಥ ಸಂಘಟನೆಯಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ಕ್ರಮೇಣ ದಲಿತ ಸಂಘರ್ಷ ಸಮಿತಿ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿದೆ. ಅದರಲ್ಲಿ ನೌಕರರು, ಮಹಿಳೆಯರು, ಪೌರ ಕಾರ್ಮಿಕರು, ವಿದ್ಯಾರ್ಥಿಗಳು, ಲೇಖಕರು, ಹೀಗೆ ಅನೇಕ ಕಲಾವಿದರ ಒಕ್ಕೂಟಗಳು, ಅದರ ಶಾಖೆಗಳು ಇದರ ಅಡಿಯಲ್ಲಿವೆ. ಪಾರಂಪರಿಕವಾಗಿ ಭೂಮಿಯೇ ಇಲ್ಲದಿದ್ದ ದಲಿತರು ಭೂಮಿಯನ್ನು ಪಡೆಯುವಷ್ಟು ಮಟ್ಟಿಗೆ ಈ ಹೋರಾಟವನ್ನು ಆರಂಭಿಸಿದ್ದು ಕರ್ನಾಟಕ ಇತಿಹಾಸದಲ್ಲಿ ನಮಗೆ ಸಿಗತ್ತೆ. ಹಾಗಾಗಿನೇ ಸ್ನೇಹಿತರು ಹೇಳೋದು, ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುವ ಮೂಲಕ ಅಧಿಕಾರದ ಕೇಂದ್ರಗಳಿಗೆ ಪ್ರವೇಶ ಪಡೆಯೋದ್ರ ಮುಖಾಂತರ ದಲಿತ ಚಳುವಳಿ ಮತ್ತೊಂದು ಕಾರ್ಯಸೂಚಿಯಾಗಿ ನೇಮಕ ಆಯಿತು. ಕಾಲಕ್ರಮೇಣ ದಲಿತ ಸಂಘರ್ಷ ಚಳುವಳಿಯಲ್ಲಿ ಬಿರುಕುಗಳು ಪ್ರಾರಂಭವಾದವು, ಕಾಮನ್ ಅದು. ಬೇರೆ ಬೇರೆ ಹೆಸರುಗಳಲ್ಲಿ ಹೊಸ ಸಂಘಟನೆಗಳು ಹುಟ್ಕೊಂಡು ಆ ಸಂಘಟನೆಗಳಲ್ಲಿ ದಲಿತರ ಒಕ್ಕೂಟ ಒಡೆದೋಗಿದ್ದು ಕೂಡ ಇದು ದುರಾದೃಷ್ಟಕರ ವಿಚಾರ. ಅದರಲ್ಲಿ ದೇವನೂರು ಮಹಾದೇವ, ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯದ ಮೂಲಕ ದಲಿತರನ್ನು, ಒಳ ಜಗತ್ತನ್ನು ದಲಿತರಿಗೇ ತೆರೆದಿಟ್ಬಿಟ್ರು ಇವರಿಬ್ಬರು. ಹಾಗಾಗಿ ದಲಿತ ಲೇಖಕರು ಈ ಸಮುದಾಯಗಳು ಜಾಗತೀಕರಣದ ಹಿನ್ನೆಲೆಯಲ್ಲಿ ಎದುರಿಸ್ತಾ ಇರೋ ಅನೇಕ ಸವಾಲುಗಳನ್ನು ಅನಾವರಣ ಮಾಡಿದರು. ಇಂದು ದಲಿತರು ಸಮಾಜದ ಎಲ್ಲ ಆಗುಹೋಗುಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಾಮರ್ಥ್ಯವನ್ನು ತೋರಿದ್ದಾರೆ. ಸಾಗಬೇಕಾದ ದಾರಿ ತುಂಬ ದೊಡ್ಡದಿರ್ಬೋದು. ನೆಕ್ಸ್ಟು ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಚಳುವಳಿ, ಕನ್ನಡ ಕಾವಲು ಚಳುವಳಿ, ಇದು ಏಕೀಕರಣದ ಚಳುವಳಿಯಲ್ಲಿ ಕನ್ನಡಿಗರ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿದ್ದು ಮತ್ತೊಂದು ಹೊಸ ಪುಟ ಇದು. ಹಾಗಾಗಿ ಸಮಾಜಮುಖಿ ಚಳುವಳಿಗಳಲ್ಲಿ ಕನ್ನಡ ಉಳಿಸಿ ಚಳುವಳಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಕರ್ನಾಟಕದಲ್ಲಿ ತಂದಿದೆ. ಸಾಹಿತ್ಯ ಸೃಷ್ಟಿ ಮೂಲಕ ಕನ್ನಡದ ಲೇಖಕರು ಜನರ ಕನ್ನಡತನವನ್ನು ಜೀವಂತವಾಗಿಟ್ಟುಕೊಳ್ಳೋದ್ರಲ್ಲಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಕನ್ನಡವನ್ನು ಉಳಿಸೋದು, ಕನ್ನಡ ಪರ ಸಂಘಟನೆಗಳ ಪಾತ್ರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಡುಬಂತು. ವಿದೇಶಿ ಅಥವಾ ಬೇರೆ ರಾಜ್ಯದ ಭಾಷಿಕರು ಕರ್ನಾಟಕದಲ್ಲಿ ಮಾಡ್ತಿದ್ದಂಥ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಡೆದಂಥ ಹೋರಾಟ ಇದಾಗಿತ್ತು. ಹಾಗಾಗಿ 1960ರ ದಶಕ ಬೆಂಗಳೂರಲ್ಲಿ ಅನ್ಯ ಭಾಷಿಕರ ಅಬ್ಬರ ಜಾಸ್ತಿ ಆಗಿಬಿಟ್ಟಿತ್ತು. ಅದರಲ್ಲೂ ತಮಿಳ್ ಭಾಷೆ ಮಾತಾಡುವಂಥವರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ
ಏನು ಇಂಥ ಆನಕ್ರು ಅವರು, ಚಿದಾನಂದ ಮೂರ್ತಿಯವರು, ರಾಮಮೂರ್ತಿ, ವಾಟಾಳ್ ನಾಗರಾಜ್ ಇಂಥವರೆಲ್ಲ ಕರ್ನಾಟಕ ಯುವಜನ ಸಭಾ, ಕನ್ನಡ ಜಾಗೃತ ಪರಿಷತ್, ಕನ್ನಡ ಶಕ್ತಿ ಕೇಂದ್ರ, ಕನ್ನಡ ಪರ ಸಂಘಟನೆಗಳು ಇವೆಲ್ಲ ಕನ್ನಡಿಗ ಕರ್ನಾಟಕದ ಮೇಲ್ಗೈಯನ್ನು ಸಾಧಿಸೋರಲ್ಲಿ ಇವರೆಲ್ಲರೂ ಸಫಲ ಮಾಡಿದ್ರು. ಇವರೆಲ್ಲರ ವಿಚಾರಧಾರೆಗಳು, ಕನ್ನಡ ಪರ ಸಂಘಟನೆಗಳು ಇಂದು ಕನ್ನಡದ ನೆಲ, ಜಲ, ಭಾಷೆ ಸಂರಕ್ಷಣೆ ವಿಷಯದಲ್ಲಿ ಇವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದವು. ಹಾಗಾದರೆ ಇವೆಲ್ಲದಕ್ಕೂ ಸ್ಫೂರ್ತಿ ಕೊಟ್ಟಿದ್ದು ಯಾವುದು? ಗೋಕಾಕ್ ಚಳುವಳಿ. ನೆನಪಿಟ್ಕೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ನೆನಪು ಬರೋದೇ ಗೋಕಾಕ್ ಚಳುವಳಿ. ಗೋಕಾಕ್ ಚಳುವಳಿ ಒಂದು ಅರ್ಥದಲ್ಲಿ 1980ರ ದಶಕ ಕನ್ನಡ ಭಾಷೆಗೆ ಹೊಸ ಅಸ್ತಿತ್ವವನ್ನು ತಂದುಕೊಟ್ಟಂಥ ಹೋರಾಟದ ಕಾಲ. 1982ರಲ್ಲಿ ಗೋಕಾಕ್ ವರದಿ ಅನುಷ್ಠಾನ ಆಗುತ್ತೆ. ಒಂದು ನಿರ್ಣಾಯಕ ಚಾರಿತ್ರಿಕ ಹೋರಾಟ. ಇಡೀ ಕನ್ನಡ ಸಮುದಾಯದ ಅಭೂತಪೂರ್ವ ರೀತಿಯಲ್ಲಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಆವಾಗ ಭಾಷಾ ಅಲ್ಪಸಂಖ್ಯಾತರು ಕನ್ನಡವನ್ನು ಕಡ್ಡಾಯವಾಗಿ ಕಲಿತಾ ಇರಲಿಲ್ಲ. ಅವರು ಮಾತೃಭಾಷೆಯಲ್ಲೇ ಶಿಕ್ಷಣ ಪಡಿತೀವಿ ಅಂತ ಹಠಕ್ಕೆ ಬಿದ್ದಿದ್ರು. ಈ ಹಠವನ್ನು ತಪ್ಪಿಸಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಆರ್ ಗುಂಡೂರಾಯರು ಉಡುಪಿಗೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿಯ ಮಠಾಧಿಪತಿಗಳು ಸಂಸ್ಕೃತಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅಂತೇಳಿ ಅವರು ಒತ್ತಾಯಿಸಿದರು. ಯಾವಾಗ ಒಂದು ಕಡೆ ಈ ಥರದ ಅಲ್ಪಸಂಖ್ಯಾತರ ಕನ್ನಡದ ಒತ್ತಾಯ, ಮತ್ತೊಂದು ಕಡೆ ಉಡುಪಿಗೆ ಭೇಟಿ ನೀಡಿದಾಗ ಸಂಸ್ಕೃತದ ಪ್ರಾಶಸ್ತ್ಯ, ಇವೆಲ್ಲ ಮುಂದೆ ಕರ್ನಾಟಕದಲ್ಲಿ ಕನ್ನಡ ಮೂಲೆ ಗುಂಪಾಗತ್ತೆ ಅಂಥೇಳಿ ಆಯಿತು. ಶಿಕ್ಷಣ ಯಾವ ಮಾಧ್ಯಮದಲ್ಲಿ ಇರಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಬಂದಿದ್ದೆ ಮಾತೃಭಾಷೆ ವಿಚಾರ. ಹಾಗಾಗಿ ಶಿಕ್ಷಣದಲ್ಲಿ ಭಾಷೆಗಳು ಹೇಗಿರಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್, ವಿಕು ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಭಾಷಾ ಸಮಿತಿ ರಚನೆ ಆಗತ್ತೆ. ಈ ಸಮಿತಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಟ್ಟರು ಮತ್ತು ಅದನ್ನು ಕಡ್ಡಾಯ ಕಲಿಲೇಬೇಕು ಅನ್ನುವಂಥ ಶಿಫಾರಸು ಕೂಡ ಮಾಡಿದ್ರು. ಇದೇ ಒಂದು ಸಮಿತಿಯ ವರದಿಯ ಅನ್ವಯವೇ ಕರ್ನಾಟಕ ರಾಜ್ಯದಲ್ಲಿ ಈ ಸಮಿತಿಯ ತ್ರಿಭಾಷಾ ಸೂತ್ರ ನೀತಿ ಜಾರಿಗೆ ಬಂತು. ತ್ರಿಭಾಷಾ ಸೂತ್ರಕ್ಕೆ ಸುಮಾರು 350 ಅಂಕಗಳನ್ನು ನಿಗದಿಪಡಿಸಿತು. ತ್ರಿಭಾಷಾ ಪರೀಕ್ಷೆಯಲ್ಲಿ ಕನ್ನಡಕ್ಕೆ 150 ಅಂಕಗಳು ಪ್ರಥಮ ಭಾಷೆ ಆಗಿರಬೇಕು ಅಂಥೇಳಿ ವರದಿಯಲ್ಲಿ ಶಿಫಾರಸು ಮಾಡಿದ್ರು. ಗೋಕಾಕ್ ವರದಿಯನ್ನು ಅಂದಿನ ಸರ್ಕಾರ ಅವತ್ತು ಒಪ್ಪಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಯಾವಾಗ ಕರ್ನಾಟಕದಾದ್ಯಂತ ಬೃಹತ್ ಆಂದೋಲನ ನಡೀತೋ ಆಗ ಕುವೆಂಪು ಅವರು, ಪಾಟೀಲ್ ಪುಟ್ಟಪ್ಪ, ಇನ್ನೂ ಅನೇಕ ಹಿರಿಯ ಸಾಹಿತಿಗಳು ಈ ಹೋರಾಟಕ್ಕೆ ಬೆಂಬಲ ನೀಡಿದರೋ ಆಗ ಗೊತ್ತಾಯಿತು ಸರ್ಕಾರಕ್ಕೆ ಈ ಒಂದು ಸಮಿತಿ ವರದಿಯನ್ನು ಜಾರಿಗೆ ಮಾಡಲೇಬೇಕು ಅಂತ. ಹಾಗಾಗಿ ಈ ಫೋಟೋದಲ್ಲಿ ನೋಡ್ತಾ ಇರೋ ವಿನಾಯಕ್ ಕೃಷ್ಣ ಗೋಕಾಕ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕ್ ಚಳುವಳಿ ಅವತ್ತು ಕನ್ನಡದ ನೆಲಕ್ಕೆ, ಕನ್ನಡದ ಜಲಕ್ಕೆ, ಕನ್ನಡದ ಭಾಷೆಗೆ, ಕನ್ನಡಿಗರ ಸ್ವಾಭಿಮಾನಕ್ಕೆ ಅವರು ಮಾಡಿದಂಥ ಹೋರಾಟ ಇವತ್ತು ಅತ್ಯುತ್ತಮ ಕೊಡುಗೆಯಾಗಿ ನಿಂತಿದೆ. ಮಕ್ಕಳಿಗೆ ಮೊದಲನೇದಾಗಿ ಮಾತೃಭಾಷೆಯಲ್ಲೇ ಕಲಿಸಬೇಕು. ಹಾಗೆ ಕಲಿಸೋದ್ರಿಂದನೇ ಅವರಲ್ಲಿ ಉನ್ನತವಾದ ಮನೋಭಿವೃದ್ಧಿಗಳು ಬೆಳೀತವೆ ಅನ್ನೋದನ್ನು ಕೂಡ ಅನೇಕ ಸೈಕಿಯಾಟ್ರಿಸ್ಟು, ಮನೋಶಾಸ್ತ್ರಜ್ಞರ ವರದಿ ಕೂಡ ಇದೆ. ಇಷ್ಟೆಲ್ಲ ವಿಚಾರಗಳನ್ನು ನಿಮಗೋಸ್ಕರ ತಿಳಿಸ್ತಾ ಇರೋದೇ ಈ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್. ಇದರಿಂದ ರಮೇಶ್ ಸರ್ ನಿಮಗೋಸ್ಕರ ಈ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು. ಬಾಯ್.